ಸರ್, ಇತ್ತೀಚೆಗೆ ಮಕ್ಕಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ರು ನೋಡ್ಕೊಂಡ್ರು ಕೂಡ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಇದು ಒಬ್ರು ಪೇರೆಂಟ್ ಆಗಿ ನಿಮ್ಗೆ ಎಷ್ಟು ಆತಂಕ ಮಾಡಿದೆ? ಈ ಜೆನ್ಸಿ ಜನ್ರೇಷನ್ ಏನಿದೆ ಅವರು ಎಲ್ಲದರಲ್ಲೂ ಫಾಸ್ಟ್ ಇರ್ತಾರೆ. ಸೊ ನಾವು ಎಷ್ಟೇ ಜಾಗ್ರತೆಯಲ್ಲಿದ್ರೂ ಎಷ್ಟೇ ನಮ್ಮ ಕೈ ಮೀರಿ ನಡೆಯುವಂಥ ಘಟನೆಗಳು ತುಂಬ ಇರುತ್ತೆ. ನೀವೊಬ್ರು ಪೇರೆಂಟ್ ಆಗಿ ಇದು ಯಾರು ತಪ್ಪಂತ ಹೇಳ್ತೀರಾ? ಮಗುವಿನ ತಪ್ಪ, ಪೇರೆಂಟ್ ತಪ್ಪ, ಇಲ್ಲ ಯಾರು ತಪ್ಪಂತ ನೀವು ಹೇಳ್ತೀರಾ? ಇಬ್ರದ್ದು ತಪ್ಪಿರಲ್ಲ. ಯಾಕಂದ್ರೆ ಮಕ್ಕಳು ತಪ್ಪು ಅಂತ ಹೇಳಕ್ಕೆ ಮಕ್ಕಳಿಗೆ ಗೊತ್ತಿರಲ್ಲ. ಅವ್ರು ಏನ್ ತಿಂತಾರೆ, ಏನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮಿಸ್ ಆಗಿ ಹಾಕೊಂಡ್ಬಿಡ್ತಾರೆ. ಮಂದಿರು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಹಂಗಾಗಿ ನೀಟಾಗಿ ನೋಡ್ಕೊತಿದ್ದಾರೆ. ಬೈ ಮಿಸ್ ಆಗಿ ಅವಾಗ ಆಗುತ್ತೆ. ಹಂಗಾಗಿ ತಾಯಿದು ತಪ್ಪು ಅಂತ ಹೇಳಕ್ಕಾಗಲ್ಲ. ಸಿಂಗಲ್ ಪೇರೆಂಟ್ ಆಗಿರೋದ್ರೆ ಅವ್ರದ್ದು ತಪ್ಪಾಗಲ್ಲ, ಮಕ್ಕಳದು ತಪ್ಪಾಗಲ್ಲ. ನಾವೇನೇ ಕೆಲಸ ಅಥವಾ ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಮೊದಲೇ ಪ್ರಿಫರೆನ್ಸ್ ನಮ್ಮ ಮಗುನೇ ಆಗಿರಬೇಕು, ಆಮೇಲಿಂದ ನೆಕ್ಸ್ಟ್ ಕೆಲಸ ಅಂತ ಅನ್ಸುತ್ತೆ ಮೇಡಮ್. ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರೆ ತಾಯಿ ಒಬ್ಬರೇ ಆ ಮಕ್ಕಳನ್ನ ನೋಡ್ಕೋಬೇಕು. ಇದು ಎಲ್ಲೋ ಮಾಡರ್ನ್ ಫ್ಯಾಮಿಲಿ ಸಿಸ್ಟಮ್ ಈ ರೀತಿಯಾದ ಘಟನೆಗಳಿಗೆ ಕಾರಣ ಆಗಿರ್ಬೋದಾ? ತಾಯಿ ಇಲ್ಲದೆ ಹೋದ್ರು ದೊಡ್ಡಮ್ಮನೋ ಚಿಕ್ಕಮ್ಮನೋ ಅಜ್ಜಿನೋ ಇನ್ನೊಬ್ರು ಯಾರೋ ಒಬ್ರು ಮಕ್ಕಳನ್ನ ನೋಡ್ಕೊಳ್ಳುವಂಥ ಪರಿಸ್ಥಿತಿ ಮುಂಚೆ ಇತ್ತು. ಆದರೆ ಇವಾಗ ಹಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಒಂದು ಮನೆ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋಗಿದೆ. ಹಾಗಾಗಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ನ್ಯೂವನ್ನು ಕ್ಲಿಯರ್ ಮಾಡ್ತಾ ಹೋಗಬೇಕು. ಮಕ್ಕಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ರು ನೋಡ್ಕೊಂಡ್ರು ಕೂಡ ಈ ರೀತಿಯಾದ ಘಟನೆಗಳು ನಡೀತಾ ಇದೆ. ಇದು ನೀವು ಪೇರೆಂಟ್ ಆಗಿ ಎಷ್ಟು ಗೊಂದಲ ಈಡ್ ಮಾಡಿದೆ ನಿಮ್ಮನ್ನ? ತುಂಬಾ ಇದಾಗುತ್ತೆ. ಮಕ್ಳುಗಳು ಈಗಿನ ಜನರೇಷನ್ ಅಲ್ಲಿ ಮಕ್ಳನ್ನ ಎಷ್ಟೇ ಕಣ್ಣಿಟ್ಟು ನೋಡ್ಕೊಂಡ್ರು ಅವು ಈ ಕಡೆ ತಿರುಗಿ ಆ ಕಡೆ ನೋಡೋ ಅಷ್ಟೊಳಗೆ ಏನಾದ್ರು ಕೆಳಗೆ ಬಿದ್ದಿದ್ರು ಬಾಯೊಳಗೆ ಹಾಕೊಳ್ಳೋದು, ಇಲ್ಲ ಏನಾದ್ರು ಮಾಡ್ಕೊಂಡಿರೋದು ಮಾಡಿರುತ್ತೆ. ಈಗಿನ ಮಾಡರ್ನ್ ಲೈಫ್ ಸ್ಟೈಲಿಗೋಸ್ಕರ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗಿ ಮಕ್ಕಳನ್ನ ಸಣ್ಣ ಮಕ್ಕಳನ್ನು ಕೂಡ ಡೇ ಕೇರಿಗೆ ಬಿಟ್ಟು ಹೋಗ್ತಾರೆ. ತಮ್ಮ ಮಕ್ಕಳನ್ನೇ ತಾವು ನೋಡ್ಕೊಂಡ್ರು ಕೂಡ ಅಷ್ಟು ಮಕ್ಳಿಗೆ ಸೇಫ್ಟಿ ಇರಲ್ಲ. ಇನ್ನು ಡೇ ಕೇರಿಗೆ ಬಿಟ್ರೆ ಎಷ್ಟು ಸೇಫ್ಟಿ ಇರುತ್ತೆ? ಡೇ ಕೇರಲ್ಲೂ ಅಷ್ಟೇ. ಈಗ ಅವ್ರಿಗೂ ಜೀವನ ಅನ್ನೋದು ಇರುತ್ತೆ. ಅವರು ಜೀವನಕ್ಕೋಸ್ಕರನೇ ಡೇ ಕೇರ್ ಮಾಡ್ತಾ ಇರ್ತಾರೆ. ಅದರಿಂದ ಅವರು ನೋಡ್ಕೋತಾರೆ. ಅದ್ರ ಜೊತೆ ನಾವು ಗಮನ ಕೊಡಬೇಕು. ಈಗ ಡೇ ಕೇರಲ್ಲಿ ಏನು ಮಾಡ್ತಾವ್ರೆ, ಯಾವ ಥರ ನಮ್ಮ ಮಕ್ಕಳನ್ನ ನೋಡ್ಕೋತಾವ್ರೆ, ಯಾವ ಟೈಮಲ್ಲಿ ಊಟ ಮಾಡಿಸ್ತಾರೆ, ಯಾವ ಟೈಮಲ್ಲಿ ಮಲಗಿಸ್ತಾರೆ, ಯಾವ ಥರ ನೋಡ್ಕೋತಾವ್ರೆ, ಅದ್ರ ಕಡೆನೂ ಗಮನ ಇರಬೇಕು. ಮಂದಿರು ಈಗ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮೊದಲು ಹಳ್ಳಿಗಳಲ್ಲಿ ಅಜ್ಜಿಯರು ಪಕ್ಕದ ಮನೆಯವ್ರಿಗೆ ಬಿಟ್ಟು ಕೆಲಸ ಮಾಡ್ಕೊಂತಿದ್ರು, ಆಗ್ತಿತ್ತು. ಇವಾಗಿನ ಜನ್ರೇಷನ್ ಅಲ್ಲಿ ಅಮ್ಮಂದಿರೇ ಕೆಲಸ ಮಾಡ್ಕೊಬೇಕು, ಮಕ್ಕಳನ್ನ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮಕ್ಕಳನ್ನ ನೋಡ್ಕೊಬೇಕು. ಹಂಗಾಗಿ ಕೆಲಸನೂ ಮಾಡ್ಕೊಳ್ಳೋ ಟೈಮಲ್ಲಿ ಆ ಕಡೆ ಈ ಕಡೆ ಆಗ್ಬಿಟ್ರು ಮಕ್ಳು ಹಿಂಗೆ ಆಗ್ತಾರೆ. ಇತ್ತೀಚೆಗೆ ಹುಣಸೂರಿನಲ್ಲಿ ನಡೆದಿರುವಂಥ ಘಟನೆ ಎಲ್ರಿಗೂ ಗೊತ್ತೇ ಇರುತ್ತೆ. ಒಂದು ಹಸುಗೂಸು ದಾಸವಾಳ ಹೂವನ್ನ ನುಂಗ್ಬಿಟ್ಟು ಹಸು ನೀಗಿರುವಂಥದ್ದು. ಮತ್ತೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ತಾಯಿ ಬಟ್ಟೆ ತೆಗೆದುಕೊಂಡು ಹೋದಾಗ ಟೆರೆಸ್ನಲ್ಲಿ ಬಕೆಟ್ಗೆ ಬಿದ್ದು ಸಾವನ್ನಪ್ಪಿರುವಂಥ ಘಟನೆ. ಈ ಘಟನೆಗಳನ್ನೆಲ್ಲ ನೋಡಿದಾಗ ಯಾವುದೇ ಪೇರೆಂಟ್ಗಾಗ್ಲಿ ತಮ್ಮ ಮಕ್ಕಳನ್ನ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ರು ನೋಡ್ಕೊಂಡ್ರು ಕೂಡ ಈ ರೀತಿ ಆಗುವಂಥ ಗೊಂದಲ ಕಾಡುತ್ತೆ. ಹಾಗಾದ್ರೆ ಬನ್ನಿ ಒಬ್ರು ಪೇರೆಂಟ್ ಹತ್ರ ಮಾತಾಡೋಣ ಈ ಗೊಂದಲ ಬಗ್ಗೆ. ಸರ್, ಇತ್ತೀಚೆಗೆ ಮಕ್ಕಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ರು ನೋಡ್ಕೊಂಡ್ರು ಕೂಡ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಇದು ಒಬ್ರು ಪೇರೆಂಟ್ ಆಗಿ ನಿಮ್ಗೆ ಎಷ್ಟು ಆತಂಕ ಮಾಡಿದೆ? ನಿಜವಾಗಿಯೂ ನನಗೆ ತುಂಬ ಆತಂಕ ಸೃಷ್ಟಿ ಮಾಡಿದೆ. ನಿಜವಾಗ್ಲೂ ನಮಗೆ ತುಂಬ ಆತಂಕ ಸೃಷ್ಟಿ ಮಾಡಿದೆ. ಮೊದಲನೇದಾಗಿ ಆ ಎರಡು ಘಟನೆ ನಡೆದಿದೆ, ಆ ಇಬ್ಬರು ಹೆತ್ತ ತಂದೆ ತಾಯಿಯರಿಗೆ ಸಂತಾಪವನ್ನು ಸೂಚಿಸ್ತಾ ಅವರಿಗೆ ದೇವ್ರ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಇದನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾವು ಕೇಳ್ಕೊತೀವಿ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾವು ತಂದೆ ತಾಯಿಗಳು ಎಷ್ಟು ಜಾಗ್ರತೆಯಲ್ಲಿದ್ದರೂ ಕೂಡ ಖಂಡಿತವಾಗಿಯೂ ಅದು ಸಾಕಾಗಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು, ನಾವೇ ಹೇಳುವಾಗೆ ಈ ಜೆನ್ಸಿ ಜನ್ರೇಷನ್ ಏನಿದೆ ಅವರು ಎಲ್ಲದರಲ್ಲೂ ಫಾಸ್ಟ್ ಇರ್ತಾರೆ. ಸೊ ನಾವು ಎಷ್ಟೇ ಜಾಗ್ರತೆಯಲ್ಲಿದ್ರೂ ಎಷ್ಟೇ ನಮ್ಮ ಕೈ ಮೀರಿ ನಡೆಯುವಂಥ ಘಟನೆಗಳು ತುಂಬ ಇರುತ್ತೆ. ಹಾಗಾಗಿ ಅವರ ಸುತ್ತಮುತ್ತ ಚಿಕ್ಕ ಚಿಕ್ಕ ಪದಾರ್ಥಗಳನ್ನು ಇಡೋದಾಗಿರ್ಬೋದು, ಅಥವಾ ಅವರೊಬ್ಬರನ್ನೇ ಬಿಟ್ಟು ಹೋಗುವಂಥದ್ದಾಗಿರ್ಬೋದು, ಎಸ್ಪೆಷಲಿ ಪಂಚಭೂತಗಳು ಅಂತ ಹೇಳ್ತೀವಿ, ಇದರಿಂದ ಅವುಗಳನ್ನು ದೂರ ಇಡುವಂಥದ್ದಾಗಿರ್ಬೋದು. ಈ ಎಲ್ಲ ವಿಚಾರಗಳಲ್ಲಿ ನಾವು ಗಮನ ಹರಿಸಿದಾಗ ಏನಾಗುತ್ತೆ, ಮಕ್ಕಳನ್ನ ಹೆಚ್ಚಿನ ರೀತಿಯಲ್ಲಿ ಪೋಷಣೆ ಮಾಡಲಿಕ್ಕೆ ಅದು ಸಾಧ್ಯವಾಗುತ್ತೆ. ಆದರೆ ಇವತ್ತಿನ ದಿವಸ ನಾವೇನು ಮಾಡ್ತೀವಿ, ನಾವು ಮೊಬೈಲಲ್ಲಿ ಮುಳುಗಿರ್ತೀವಿ, ನಮ್ಮದೇ ಆದ ವಿಚಾರಗಳಲ್ಲಿ ನಾವು ಮುಳುಗೋಗಿರ್ತೀವಿ. ಈ ರೀತಿಯೆಲ್ಲ ಇದ್ದಾಗ ಏನಾಗುತ್ತೆ, ಪಾಪ ಅದು ಮಗು ಅದಕ್ಕೇನು ಗೊತ್ತಿರಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಅದರ ಸುತ್ತಮುತ್ತ ಒಂದೇನಾಗಿ ಕ್ಲೆನ್ಲಿನೆಸ್ ಇದೆಯಾ ಅಂತ ನೋಡಬೇಕಾಗತ್ತೆ. ಚಿಕ್ಕ ಪುಟ್ಟ ಪದಾರ್ಥಗಳೇನಾರು ಇದೆಯಾ ಅಂತ ನೋಡಬೇಕಾಗತ್ತೆ. ಮುಖ್ಯವಾಗಿ ನೀರು, ಬೆಂಕಿ ಇಂಥದ್ದೇನಾರು ಇದೆಯಾ ಅಂತ ನೋಡಬೇಕಾಗತ್ತೆ. ಎಲೆಕ್ಟ್ರಿಸಿಟಿ ಏನಾರು ಇದೆಯಾ ಅಂತ ನೋಡಬೇಕಾಗತ್ತೆ. ಅವುಗಳಿಗೇನು ಕಾಣಲ್ಲ, ಅವುಗಳಿಗೆ ಯಾವ್ದು ಚಂದ ಕಾಣುತ್ತೆ ಅದನ್ನು ತೊಗೊಂಡು ಬಾಯಿಗೆ ಹಾಕೊಳ್ತವೆ. ಸೊ ಈ ರೀತಿಯಾಗಿ ಅವುಗಳ ಒಂದು ಸುತ್ತಮುತ್ತ ಪರಿಸರ ಏನಿದೆ ಅದನ್ನು ಸ್ವಚ್ಛವಾಗಿಡುವಂಥದ್ದು ತಂದೆ ತಾಯಿಗಳ ಕರ್ತವ್ಯ ಆಗಿರ್ತದೆ. ಅದನ್ನು ಮಾಡಲೇಬೇಕು. ಇಲ್ಲ ಏನೂ ಆಗಲ್ಲ, ಒಂದು ಕ್ಷಣ ನಾನು ಹೋಗಿ ಬಂದುಬಿಡ್ತೀನಿ, ಆ ರೀತಿಯ ರಿಸ್ಕ್ಗಳನ್ನು ತಗೊಳ್ಬಾರ್ದು, ಎಟ್ ಎನಿ ಕಾಸ್ಟ್ ತೊಗೊಳ್ಬಾರ್ದು. ಯಾಕಂದರೆ ಏನು ಹೇಳ್ತಾರೆ, ಒಂಥರ ಅನ್ಪ್ರೆಡಿಕ್ಟೇಬಲ್ ಥಿಂಗ್ಸ್ಗಳನ್ನು ನಡೆಯುವಂಥದ್ದೇ ಮಕ್ಕಳು ಸುತ್ತಮುತ್ತ ಆಗುವಂಥದ್ದು. ಹಾಗಾಗಿ ನಾವು ಪ್ರೆಡಿಕ್ಟು ಮಾಡಬಾರ್ದು, ಹಾಗೆ ಎಲ್ಲದಕ್ಕೂ ತಯಾರಿರಬೇಕು. ಜೊತೆಗೆ ಅವುಗಳ ಸುತ್ತಮುತ್ತಲವನ್ನು ಸ್ವಚ್ಛವಾಗಿಡುವಂಥದ್ದು ಕೆಲಸವನ್ನು ಎಲ್ಲ ತಂದೆ ತಾಯಿಗಳು ಮಾಡಲೇಬೇಕಾಗತ್ತೆ. ಸರ್, ಮೊದಲೆಲ್ಲ ಈ ಫ್ಯಾಮಿಲಿ ಸಿಸ್ಟಮ್ ಅನ್ನೋದು, ಇವಾಗ ಒಂದು ಮನೇಲಿ ಮಗು ಇದ್ರೆ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ತಂದೆ ತಾಯಿ, ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ ಇವರೆಲ್ಲ ಇದ್ದು ಮಗುನ ನೋಡ್ಕೋತಾ ಇದ್ರು. ಆದರೆ ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟು ತಂದೆ ಕೆಲ್ಸಕ್ಕೆ ಹೋದ್ರೆ, ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರೆ ತಾಯಿ ಒಬ್ಬರೇ ಆ ಮಕ್ಕಳನ್ನ ನೋಡ್ಕೋಬೇಕು. ಇದು ಎಲ್ಲೋ ಮಾಡರ್ನ್ ಫ್ಯಾಮಿಲಿ ಸಿಸ್ಟಮ್ ಈ ರೀತಿಯಾದ ಘಟನೆಗಳಿಗೆ ಕಾರಣ ಆಗಿರ್ಬೋದಾ? ನಿಜವಾಗಿಯೂ ನಮ್ಮ ಸನಾತನ ಧರ್ಮದ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ವಸುದೈವ ಕುಟುಂಬಕಂ ಅಂತ. ಅಂದರೆ ಇಡೀ ಒನ್ ಅರ್ತ್ ಒನ್ ಫ್ಯಾಮಿಲಿ ಅಂತ ನಮ್ಮ ಒಂದು ಥಾಟ್ ಇರುವಂಥದ್ದು. ಆದರೆ ಇವತ್ತಿನ ದಿವಸ ಏನಾಗೋಗಿದೆ,
ಸೊಸೆನ ಕಂಡ್ರೆ ಅತ್ತೆಗಾಗಲ್ಲ, ಅತ್ತೆನ ಕಂಡ್ರೆ ಸೊಸೆಗಾಗಲ್ಲ, ಅಥವಾ ಅವ್ರ ನಡುವೆ ಹೊಂದಾಣಿಕೆ ಇರಲ್ಲ. ಎಷ್ಟು ನಡುವೆ ಹೊಂದಾಣಿಕೆ ಇದ್ರೂ ಕೂಡ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗಿರ್ತಾರೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಅಫ್ಕೋರ್ಸ್ ಮುಂಚೆ ಎಲ್ಲ ಮನೇಲಿ ಒಬ್ರಿಬ್ರು ಇರುವಂಥದ್ದು ಇರಲೇ ಇಲ್ಲ. ಮನೇಲಿ ಒಂದು 7 ಜನ 8 ಜನ 10 ಜನ, ತಾಯಿ ಇಲ್ಲದೆ ಹೋದ್ರು ದೊಡ್ಡಮ್ಮನೋ ಚಿಕ್ಕಮ್ಮನೋ ಅಜ್ಜಿನೋ ಇನ್ನೊಬ್ರು ಯಾರೋ ಒಬ್ರು ಮಕ್ಕಳನ್ನ ನೋಡ್ಕೊಳ್ಳುವಂಥ ಪರಿಸ್ಥಿತಿ ಮುಂಚೆ ಇತ್ತು. ಆದರೆ ಇವಾಗ ಹಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಒಂದು ಮನೆ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋಗಿದೆ. ಹಾಗಾಗಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ನ್ಯೂವನ್ನು ಕ್ಲಿಯರ್ ಮಾಡ್ತಾ ಹೋಗಬೇಕು. ಆ ರೀತಿ ಇದ್ದಾಗ ಮಾತ್ರ ನಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಒಂದು ಅರ್ಥ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈ ರೀತಿಯಾದಂತಹ ಸಂಕಷ್ಟಗಳು ಪರಿಸ್ಥಿತಿಗಳು ಎದುರಾಗ್ತಾನೆ ಇರುತ್ತೆ. ತಂದೆ ತಾಯಿಗಳು ಅದನ್ನು ಅನುಭವಿಸ್ತಾನೆ ಇರಬೇಕು. ಅದಕ್ಕೆ ಬೇರೆ ಏನೋ ದಾರಿ ಇಲ್ಲ. ಈ ರೀತಿಯಾಗಿ ನಾವು ಬದುಕಬೇಕಾಗತ್ತೆ. ತಂದೆ ತಾಯಿ ಮಕ್ಕಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಕೂಡ ಈ ರೀತಿಯಾದ ಘಟನೆಗಳು ನಡೆಯುತ್ತೆ. ಆದರೆ ಎಷ್ಟೋ ಪೇರೆಂಟ್ಸ್ ಅವರ ತಮ್ಮ ಬ್ಯುಸಿ ಲೈಫ್ಗೋಸ್ಕರ ಕೆಲಸಕ್ಕೋಸ್ಕರ ಡೇ ಕೇರ್ನಲ್ಲಿ ಮಕ್ಕಳನ್ನ ಬಿಟ್ಟು ಹೋಗುವಂಥದ್ದು, ಇದು ಎಷ್ಟು ಸೇಫ್ ಅನ್ಸುತ್ತೆ ಒಬ್ಬ ಪೇರೆಂಟ್ ಆಗಿ? ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಮ್ಮ ಸಿಸ್ಟಮ್ ಏನಾಗಿದೆ, ಇಟ್ಸ್ ಬೀನ್ ಮೆಕ್ಯಾನಿಕಲ್ ಲೈಫ್. ಅಲ್ಲಿ ಗಂಡನೂ ದುಡಿಬೇಕು, ಹೆಂಡತಿನೂ ದುಡಿಬೇಕು. ಅವರವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಹಣದ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಇಬ್ಬರು ದುಡಿಬೇಕಾದ ಪರಿಸ್ಥಿತಿ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಹೊಟ್ಟೆಪಾಡಿಗೋಸ್ಕರ ಹಲವಾರು ವೇಷಗಳನ್ನು ನಾವು ಧರಿಸಲೇಬೇಕು. ಅದೇ ರೀತಿಯಾಗಿ ತಂದೆನೂ ದುಡಿಬೇಕು, ತಾಯಿಯೂ ದುಡಿಬೇಕು. ಯಾಕಂದರೆ ಸಿಟಿ ಲೈಫ್ ಇವತ್ತಿನ ದಿವಸ ನಮ್ಗೆ ಯಾರಿಗೂ ಹಳ್ಳಿ ಜೀವನ ಬೇಡ. ನಮಗೆ ಯಾರಿಗೂ ಸ್ವಚ್ಛವಾದ ಆ ಗಾಳಿ ಬೇಡ, ಸ್ವಚ್ಛವಾದ ಊಟ ಬೇಡ. ನಮಗೇನಾಗಬೇಕು, ಎಲ್ಲವೂ ರೆಡಿಮೇಡ್. ನಾವೇನಾದ್ರು ಆರ್ಡರ್ ಹಾಕಿದ್ರೆ ಮನೆ ಬಾಗಿಲಿಗೆ ಎಲ್ಲವೂ ಬಂದು ಬೀಳಬೇಕು. ಆ ಥರ ಲೈಫನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳಿಗೂ ನಾವು ರೆಡಿ ಆಗಿರಬೇಕಾಗತ್ತೆ. ಇದೆಲ್ಲದಕ್ಕೂ ಕಾರಣ ಯಾವುದು ಅಂತ ಹೇಳಿದ್ರೆ ನಮ್ಮ ಅತಿಯಾದ ಆಸೆ, ಅತಿಯಾದ ಏನು ಹೇಳ್ತೀರಾ ಒಂದು ಫೆಸಿಲಿಟೀಸ್, ಕಂಫರ್ಟ್ ಝೋನ್ಗೆ ಏನು ಹೋಗ್ತೀವಿ, ಆ ಕಂಫರ್ಟ್ ಝೋನೇ ಈ ರೀತಿ ಪರಿಸ್ಥಿತಿಗಳನ್ನು ತಂದು ಕೊಡುತ್ತೆ ಅಂತ ನನ್ನ ಭಾವನೆ. ಮಕ್ಕಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟರು ನೋಡ್ಕೊಂಡ್ರು ಕೂಡ ಈ ರೀತಿಯಾದ ಘಟನೆಗಳು ನಡೀತಾ ಇದೆ. ಇದು ನೀವು ಪೇರೆಂಟ್ ಆಗಿ ಎಷ್ಟು ಗೊಂದಲಕ್ಕೆ ಈಡ್ ಮಾಡಿದೆ ನಿಮ್ಮನ್ನ? ತುಂಬ ಇದಾಗುತ್ತೆ. ಮಕ್ಳುಗಳು ಈಗಿನ ಜನ್ರೇಷನಲ್ಲಿ ಮಕ್ಳನ್ನ ಎಷ್ಟೇ ಕಣ್ಣಿಟ್ಟು ನೋಡ್ಕೊಂಡ್ರು ಅವು ಈ ಕಡೆ ತಿರುಗಿ ಆ ಕಡೆ ನೋಡೋ ಅಷ್ಟರೊಳಗೆ ಏನಾದರೂ ಕೆಳಗೆ ಬಿದ್ದಿದ್ರು ಬಾಯೊಳಗೆ ಹಾಕೊಳ್ಳೋದು, ಇಲ್ಲ ಏನಾದರೂ ಮಾಡ್ಕೊಂಡಿರೋದು ಮಾಡ್ಕೊಳ್ತವೆ. ಅಂದರೆ ಪೇರೆಂಟ್ಸ್ಗಳು ತುಂಬ ಇದು ನೋಡ್ಕೊಬೇಕು, ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಬೇಕು. ಈಗಿನ ಪ್ರಾಪರ್ ಇದರಲ್ಲಿ ಮಕ್ಕಳು ಸುಮ್ಮನಿರಲ್ಲ ಈಗಿನ ಜನ್ರೇಷನಲ್ಲಿ. ಹಂಗಾಗಿ ಮಂದಿರು ತುಂಬ ನೀಟಾಗಿ ನೋಡ್ಕೊಬೇಕು ಮಕ್ಕಳನ್ನ. ಇವಾಗೆಲ್ಲ ಮಕ್ಕಳು ಒಂದು ಸಣ್ಣ ಕೆಮ್ಮಿದ್ರು ಕೂಡ ಬೇಗನೆ ಹಾಸ್ಪಿಟಲ್ ಕರ್ಕೊಂಬಂದ್ಬಿಡ್ತೀವಿ. ಆದರೆ ಇವಾಗ ಪೇರೆಂಟ್ಸ್ ತಪ್ಪೇ ಇರಲ್ಲ ಇದರಲ್ಲಿ. ಇವಾಗ ಈ ರೀತಿಯಾದಂಥ ಘಟನೆಗಳು ಎಷ್ಟು ನಿಮ್ಮನ್ನ ಕಾಡ್ಸತ್ತೆ ಮೇಡಮ್? ತುಂಬ ಎಫೆಕ್ಟಿವ್ ಆಗುತ್ತೆ. ಯಾಕಂದರೆ ಈಗಿನ ಮಕ್ಕಳು ಹಿಂದಿನ ಕಾಲದಲ್ಲಿ ಎಷ್ಟೇ ಮಕ್ಕಳಿದ್ರು ತುಂಬ ಸುಮ್ಮನೆ ಇರ್ತಿದ್ದು, ಏನೂ ಇದು ಮಾಡ್ತಿರಲಿಲ್ಲ. ಈಗಿನ ಮಕ್ಕಳು ಹಂಗಿರಲ್ಲ. ಹಂಗಾಗಿ ಎಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಂಡ್ರು ಸಾಲ್ತಿಲ್ಲ ಇವಾಗ ಮಕ್ಕಳನ್ನ. ಹಂಗಾಗಿ ಈಗ ಮಕ್ಕಳನ್ನ ಅಮ್ಮಂದಿರು ಈಗ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮೊದಲು ಹಳ್ಳಿಗಳಲ್ಲಿ ಅಜ್ಜಿಯರು ಪಕ್ಕದ ಮನೆಯವ್ರಿಗೆ ಬಿಟ್ಟು ಕೆಲಸ ಮಾಡ್ಕೊತಿದ್ರು ಆಗ್ತಿತ್ತು. ಇವಾಗಿನ ಜನ್ರೇಷನಲ್ಲಿ ಅಮ್ಮಂದಿರೇ ಕೆಲಸ ಮಾಡ್ಕೊಬೇಕು, ಮಕ್ಕಳನ್ನ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮಕ್ಕಳನ್ನ ನೋಡ್ಕೊಬೇಕು. ಹಂಗಾಗಿ ಕೆಲಸನೂ ಮಾಡ್ಕೊಳ್ಳೋ ಟೈಮಲ್ಲಿ ಆ ಕಡೆ ಈ ಕಡೆ ಆಗ್ಬಿಟ್ರು ಮಕ್ಳು ಹಿಂಗೆ ಆಗ್ತಾರೆ. ಹಂಗಾಗಿ ನೀಟಾಗಿ ನೋಡ್ಕೊಬೇಕು ಅಂತ ಹೇಳ್ತೀನಿ. ನೀವೊಬ್ರು ಪೇರೆಂಟ್ ಆಗಿ ಇದು ಯಾರು ತಪ್ಪಂತ ಹೇಳ್ತೀರಾ? ಮಗುವಿನ ತಪ್ಪ, ಪೇರೆಂಟ್ ತಪ್ಪ, ಇಲ್ಲ ಯಾರು ತಪ್ಪಂತ ನೀವು ಹೇಳ್ತೀರಾ? ಇಬ್ರದ್ದು ತಪ್ಪಿರಲ್ಲ. ಯಾಕಂದ್ರೆ ಮಕ್ಕಳು ತಪ್ಪು ಅಂತ ಹೇಳಕ್ಕೆ ಮಕ್ಳಿಗೆ ಗೊತ್ತಿರಲ್ಲ. ಅವ್ರು ಏನು ತಿಂತಾರೆ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ಮಿಸ್ ಆಗಿ ಹಾಕೊಂಡ್ಬಿಡ್ತಾರೆ. ಇನ್ನು ಅಮ್ಮಂದಿರು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಹಂಗಾಗಿ ನೀಟಾಗಿ ನೋಡ್ಕೊತಿದ್ದಾರೆ, ಬೈ ಮಿಸ್ ಆಗಿ ಅವಾಗ ಆಗುತ್ತೆ. ಹಂಗಾಗಿ ತಾಯಿದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸಿಂಗಲ್ ಪೇರೆಂಟ್ ಆಗಿರೋದ್ರೆ ಅವ್ರದ್ದು ತಪ್ಪಾಗಲ್ಲ, ಮಕ್ಳದ್ದು ತಪ್ಪಾಗಲ್ಲ. ಯಾರದ್ದು ತಪ್ಪಲ್ದಿರೋ ತಪ್ಪಿಗೆ ಯಾರನ್ನ ಹೊಣೆ ಮಾಡಬೇಕು ಅಂತ ನೀವು ಹೇಳ್ತೀರಾ? ಇವಾಗ ಬೇರೆಯವರು ಅಮ್ಮರೇ ನೀಟಾಗಿ ನೋಡ್ಕೊಬೇಕು ಅಂತಾರೆ. ಆ ಸಿಚುವೇಶನಲ್ಲಿ ಮದರ್ದು ಆ ಥರ ಸಿಚುವೇಶನ್ಗಳು ಇರುತ್ತೆ. ಹಂಗಾಗಿ ತಪ್ಪು ಅನ್ನೋಕ್ಕಾಗಲ್ಲ. ಬೇರೆಯವರು ಬ್ಲೇಮ್ ಮಾಡ್ತಾರೆ, ಬಟ್ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಕ್ಸೆಪ್ಟ್ ಮಾಡೋಕ್ಕೆ ಅಂತ ಮದರ್ಗೆ. ಹಂಗಾಗಿ ಅವ್ರದ್ದೇನು ತಪ್ಪಿರಲ್ಲ. ಹಂಗಾದ್ರೆ ಮಕ್ಕಳು ಅವ್ರಿಗೆ ಏನು ಗೊತ್ತಿರಲ್ಲ, ಅದಕ್ಕೆ ಅಮ್ಮನ್ನ ಬ್ಲೇಮ್ ಮಾಡೋದ್ರಿಂದ ಏನು ಇದಾಗುತ್ತೆ. ಹಂಗಾಗಿ ಅವ್ರದ್ದು ತಪ್ಪಿರಲ್ಲ. ನೀವು ಹೇಳ್ದಾಗೆ ಮಕ್ಕಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಕೂಡ ಕೆಲವೊಂದ್ಸಲಿ ಲೈಫ್ ಸ್ಟೈಲಿಗೋಸ್ಕರ ಅವ್ರು ದುಡಿಯೋದಕ್ಕೋಸ್ಕರ ಡೇ ಕೇರ್ನಲ್ಲಿ ಹಾಕಿ ಹೋಗ್ತಾರೆ. ಇದು ಎಷ್ಟು ಸೇಫ್ ಅನ್ಸುತ್ತೆ? ಯಾಕಂದ್ರೆ ಪೇರೆಂಟ್ಸೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಕೂಡ ಮಕ್ಕಳನ್ನ ನೀಟಾಗಿ ನೋಡ್ಕೊಳಕ್ಕಾಗಲ್ಲ. ಇದು ಮನೇಲಿ ನಾವೇ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮಕ್ಕಳನ್ನ ನಮ್ಮ ಕೈಲೇ ನೋಡ್ಕೊಳಕ್ಕಾಗ್ತಿಲ್ಲ. ಅಲ್ಲಿ ಏನು ಮಾಡ್ತಾರೋ ಯಾರಿಗೆ ಗೊತ್ತಿರಲ್ಲ. ಬಟ್ ಅಂಥ ಸಿಚುವೇಶನ್ ಇದ್ರೆ ಅವರು ನೀಟಾಗಿ ನೋಡ್ಕೊಂಡು ಹಾಕೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅಂದ್ರೂ ಮಕ್ಳ ಕಡೆ ಫಸ್ಟ್ ಗಮನ ಕೊಡಬೇಕು ಅಂತ ಹೇಳ್ತೀನಿ ಅಷ್ಟೇ. ಮೇಡಮ್, ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ಮಗುನ ನೋಡ್ಕೊಂಡ್ರು ಕೂಡ ಈ ರೀತಿಯಾದ ಘಟನೆಗಳು, ಮಕ್ಕಳು ಸಾವನ್ನಪ್ತಿರೋ ಘಟನೆಗಳು ಎಷ್ಟು ಆತಂಕ ಉಂಟು ಮಾಡ್ತಿದೆ ನಿಮಗೆ? ಇದೆಲ್ಲ ವಿಡಿಯೋಸ್ ನೋಡಿದಾಗ ತುಂಬಾನೇ ಭಯ ಆಗುತ್ತೆ. ಆ್ಯಕ್ಚುಲಿ ನಾವೆಷ್ಟೇ ಮಗುನ ಜೋಪಾನಾಗಿ ನೋಡ್ಕೊಂಡ್ರು ಸಹ ಅಚಾನಕ್ಕಾಗಿ ಏನಾದ್ರು ಒಂದು ಆಗ್ತಾನೆ ಇರುತ್ತೆ. ಅದರಿಂದ ನಮ್ಗೆ ಎಷ್ಟು ಟೈಮ್ ಆಗುತ್ತೆ, ಮಗುನ ಎಷ್ಟು ರೆಸ್ಟ್ ಮಾಡೋ ಟೈಮಲ್ಲೇ ನಾವು ವರ್ಕ್ ಮಾಡ್ಕೋಬೇಕು. ಅದರಿಂದ ನಾವೇನೇ ಕೆಲಸ ಅಥವಾ ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಮೊದಲೇ ಪ್ರಿಫರೆನ್ಸ್ ನಮ್ಮ ಮಗುನೇ ಆಗಿರಬೇಕು, ಆಮೇಲಿಂದ ನೆಕ್ಸ್ಟ್ ಕೆಲಸ ಅಂತ ಅನ್ಸುತ್ತೆ ಮೇಡಮ್. ಇವಾಗ ಮನೆಯಲ್ಲಿ ಗಂಡ ಹೆಂಡತಿ ಇದ್ದಾಗ, ಗಂಡ ಎಲ್ಲೋ ಕೆಲ್ಸಕ್ಕೆ ಹೋದಾಗ ತಾಯಿ ಮಗು ನೋಡ್ಕೊತಿರ್ತಾರೆ.
ಮಗು ಏನೇ ಒಂದು ಸಣ್ಣ ಇದು ಮಾಡಿದ್ರು ಕೂಡ ಏನೋ ಒಂದು ಚೂರು ಏಟ್ ಮಾಡ್ಕೊಂಡು ಕೂಡ ತಾಯಿ ಮೇಲೆ ಎಷ್ಟೇ ಜವಾಬ್ದಾರಿಯಿಂದ ನೋಡ್ಕೊಂಡ್ರು ತಾಯಿ ಮೇಲೆ ಅದು ಬರುತ್ತೆ. ಅದ್ರ ಬಗ್ಗೆ ಹೇಳ್ಬೇಡ. ಅಂದ್ರೆ ಅವ್ರಿಗೂ ಮಗು ಅನ್ನೋದ್ ಪ್ರೀತಿ ಇರುತ್ತಲ್ಲ, ಅದರಿಂದ ನಾವು ನೋಡ್ಕೊಳ್ಳಿಲ್ಲ ಅಂತಾರೆ. ಆದ್ರೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ನಾವೆಷ್ಟು ಜೋಪಾನ ಮಾಡ್ತೀವಿ ಅಂತ. ಬಟ್ ಅವ್ರಿಗೇನಾದ್ರೂ ಅವ್ರ ಮಗು ಅನ್ನೋದೊಂದು ಇರುತ್ತಲ್ಲ, ಅದರಿಂದ ಅವ್ರು ಆ ಥರ ಮಾತಾಡ್ತಾರೆ ಮೇಡಮ್. ಬಟ್ ನಾವು ಎಷ್ಟು ಜೋಪಾನ ಮಾಡೋಕ್ಕಾಗುತ್ತೆ ಅಷ್ಟು ಜೋಪಾನ ಮಾಡ್ತೀವಿ, ಎಲ್ಲೋ 1% ಆ ಥರ ಆಗುತ್ತೆ. ಇವಾಗ ಹಳ್ಳಿಯಲ್ಲೆಲ್ಲ ಆದ್ರೆ ಪಕ್ಕದ ಮನೆಯವರು ಕೂಡ ಇಲ್ಲ ಅಜ್ಜ ಅಜ್ಜಿ ಕೂಡ ನಮ್ಮ ಪಕ್ಕದ ಮನೆಯವರು ನಮ್ಮ ಮಗು ತರ ನೋಡ್ಕೋತಾರೆ. ಆದ್ರೆ ಇಲ್ಲಿ ಸಿಟಿನಲ್ಲಿ ಪಕ್ಕದ ಮನೆ ಯಾವ ಮಗು ಅಂತಾನೆ ಗೊತ್ತಿರಲ್ಲ. ಈ ರೀತಿಯಾದ ಸಿಸ್ಟಮ್ ಏನಾಗುತ್ತೆ? ಈ ಜೀವನ ಅಂದ್ರೆ ಈಗಿರೋ ಲೈಫ್ ಸ್ಟೈಲ್ ಆ ಥರ ನಾವು ಬೆಳಿಬೇಕು, ನಮ್ಮನೆ ಕೆಲಸ ನಾವು ಫಸ್ಟು ಆ ಥರ ಮೈಂಡ್ಸೆಟ್ ಈಗಿರೋದ್ರಿಂದ ಈಗ ಬೇರೆ ಮನೆ ಮಕ್ಕಳು ನೋಡ್ಕೊಳ್ಳೋ ಬದಲು ನಮ್ಮನೆ ನೋಡ್ಕೊಳ್ಳೋಣ ಅಂತ ಒಂದಿರುತ್ತೆ. ಆದ್ರಿಂದ ಈ ಥರ ಆಯ್ತೈತೆ ಮೇಡಮ್. ಫಸ್ಟು ನಮ್ಮ ಮಕ್ಕಳು ನಾವು ದುಡಿಬೇಕು ಅಂದರೆ ಅವ್ರಿಗೂ ಅಷ್ಟು ಕೆಲಸ ಇರುತ್ತಲ್ಲ, ಅದರಿಂದ ಈಗ ಆ ಥರ ಭಾವನೆಗಳು ಬರಲ್ಲ ಮೇಡಮ್. ಫಸ್ಟ್ ನಮ್ಮ ಮಕ್ಕಳನ್ನ ನಾವು ನೋಡ್ಕೋಬೇಕು, ಆಮೇಲೆ ನಮ್ಮ ಕೆಲಸ ಆ ಥರ. ಈಗಿನ ಮಾಡರ್ನ್ ಲೈಫ್ ಸ್ಟೈಲಿಗೋಸ್ಕರ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗಿ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಡೇ ಕೇರಿಗೆ ಬಿಟ್ಟು ಹೋಗ್ತಾರೆ. ತಮ್ಮ ಮಕ್ಕಳನ್ನೇ ತಾವು ನೋಡ್ಕೊಂಡ್ರು ಕೂಡ ಅಷ್ಟು ಮಕ್ಳಿಗೆ ಸೇಫ್ಟಿ ಇರಲ್ಲ. ಇನ್ನು ಡೇ ಕೇರಿಗೆ ಬಿಟ್ರೆ ಎಷ್ಟು ಸೇಫ್ಟಿ ಇರುತ್ತೆ? ಎಲ್ಲ ಡೇ ಕೇರು ಒಂದೇ ಥರ ಇರಲ್ಲ. ಈ ಡೇ ಕೇರ್ ಅನ್ನೋದು ಈಗ ಅವ್ರಿಗೂ ಅವಶ್ಯಕತೆ ಇರುತ್ತೆ. ಅದರಿಂದ ಎಲ್ಲೋ 100ರಲ್ಲಿ 90 ಭಾಗ ಚೆನ್ನಾಗೇ ನೋಡ್ಕೋತಾರೆ ಮಕ್ಕಳನ್ನ. ಈಗ ಲೈಫ್ ಸ್ಟೈಲ್ ಆ ಥರ ಇರೋದ್ರಿಂದ ಈಗ ತಂದೆ ಮಾತ್ರ ದುಡಿದ್ರೆ ಫ್ಯಾಮಿಲಿಗೆ ಸಾಕಾಗುತ್ತೆ ಅನ್ನೋ ಥರ ಇರಲ್ಲ. ತಾಯಿನೂ ದುಡಿಯೋಂಥ ಅವಶ್ಯಕತೆ ಇದ್ದೇ ಇರುತ್ತೆ. ಈಗ ಒಂದು ಎಜುಕೇಷನ್ ಆಗಿರೋ ಈಗ ಎಲ್ಲದಕ್ಕೂ ಆಗ ಹಳೆ ಕಾಲದಲ್ಲಾದರೆ ಅವರೇ ಹೊಲೆ ಗದ್ದೆಯಲ್ಲಿ ದುಡಿತಿದ್ರು, ಆ ಥರ ಇರ್ತಿತ್ತು. ಆದರೆ ಈಗ ಒಂದು ಅಕ್ಕಿ ತಗೋಬೇಕು ಅಂದ್ರೂ ಇಷ್ಟು % ಅಂತ ನಾವು ದುಡ್ಡು ಕೊಡಲೇಬೇಕು. ₹1 ಕಮ್ಮಿ ಆದರೂ ಯಾರು ಕೊಡಲ್ಲ. ಅದರಿಂದ ನಾವು ದುಡಿಬೇಕು, ಅದ್ರ ಜೊತೆ ನಮ್ಮ ಮಕ್ಕಳನ್ನು ನಾವು ನೋಡ್ಕೋಬೇಕು. ಡೇ ಕೇರಲ್ಲೂ ಅಷ್ಟೇ, ಈಗ ಅವ್ರಿಗೂ ಜೀವನ ಅನ್ನೋದು ಇರುತ್ತೆ. ಅವರು ಜೀವನಕ್ಕೋಸ್ಕರನೇ ಡೇ ಕೇರ್ ಮಾಡ್ತಾ ಇರ್ತಾರೆ. ಅದರಿಂದ ಅವರು ನೋಡ್ಕೋತಾರೆ, ಅದ್ರ ಜೊತೆ ನಾವು ಗಮನ ಕೊಡಬೇಕು. ಈಗ ಡೇ ಕೇರಲ್ಲಿ ಏನು ಮಾಡ್ತಾವ್ರೆ, ಯಾವ ಥರ ನಮ್ಮ ಮಕ್ಕಳನ್ನ ನೋಡ್ಕೋತಾವ್ರೆ, ಯಾವ ಟೈಮಲ್ಲಿ ಊಟ ಮಾಡಿಸ್ತಾರೆ, ಯಾವ ಟೈಮಲ್ಲಿ ಮಲಗಿಸ್ತಾರೆ, ಯಾವ ಥರ ನೋಡ್ಕೋತಾವ್ರೆ, ಅದ್ರ ಕಡೆನೂ ಗಮನ ಇರಬೇಕು. ಸೊ ನೋಡಿದ್ರಲ್ಲ, ಯಾರದ್ದು ತಪ್ಪಲ್ದಿರೋ ತಪ್ಪಿಗೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋ ಗೊಂದಲದಲ್ಲೇ ಎಲ್ಲರೂ ಕೂಡ ಇದ್ದಾರೆ. ಮಕ್ಕಳು ಸಾವನ್ನಪ್ಪಿದ್ರೆ ಅವರ ಪೇರೆಂಟ್ಸ್ ಲೈಫ್ ಲಾಂಗ್ ಕೂಡ ನೋವಲ್ಲಿ ಇರ್ತಾರೆ. ಈ ತಪ್ಪಿಗೆ ಯಾರನ್ನ ಹೊಣೆ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಮಾಡರ್ನ್ ಲೈಫ್ ಸ್ಟೈಲ್ ಆಗಿರ್ಬೋದು, ಇಲ್ಲ ಅವರ ಕುಟುಂಬದ ಫ್ಯಾಮಿಲಿ ಸಿಸ್ಟಮ್ ಆಗಿರ್ಬೋದು, ಎಲ್ಲವೂ ಕೂಡ ಮೊದಲಿನ ಥರ ಇಲ್ಲ ಇವಾಗ. ಸೊ ಅದಕ್ಕೋಸ್ಕರ ಈ ರೀತಿಯಾದ ಘಟನೆಗಳು ನಡೀತಾ ಇದೆ ಅಂತ ಸ್ವಲ್ಪ ಜನ ಹೇಳಿದ್ದಾರೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಪೋಷಕರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೂಪಾ ಕುದ್ರಿ, ಗುಡ್ ನ್ಯೂಸ್. ಇದು ಮಾನವೀಯ ಸಂದೇಶದ ಜನವಾಹಿನಿ.